ರಾಜಧಾನಿ ಬೆಂಗಳೂರು ಅಂದಾಗ ನೀರಿಗೆ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಕುಡಿಯುವ ನೀರು ಬಹಳಷ್ಟು ಕಡೆ ಪೋಲಾಗ್ತಾ ಇದೆ. ನೋಡಿ, ಬಿಸಿಲಿನ ತಾಪ ಒಂದು ಕಡೆಯಾದರೆ ನೀರಿನ ಅಭಾವಕ್ಕೆ ಸಿಲುಕಿ ಪರದಾಟ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಮಧ್ಯೆ ಬೆಂಗಳೂರಿನ ಕುಡಿಯುವ ನೀರಿನ ಘಟಕದಲ್ಲಿ ನಿತ್ಯ 3,000 ಲೀಟರ್ ಪೋಲಾಗ್ತಾ ಇದೆ. ಯಾಕೆ ಪೋಲಾಗ್ತಾ ಇದೆ? ಕುಡಿಯುವ ನೀರಿನ ರಕ್ಷಣೆ ಅನ್ನೋದು ಯಾಕೆ ಆಗ್ತಾ ಇಲ್ಲ? ಈ ನಿಟ್ಟಿನಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ ಸಮಗ್ರವಾಗಿ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಕಳೆದ 1 ತಿಂಗಳಿಂದ ನೀರಿಗೆ ಹಾಹಾಕಾರ ಇದ್ದಿರುವಂಥದ್ದು. ಒಂದು ಕಡೆ ಬಿಸಿಲಿನ ಅಭಾವವನ್ನು ತಡ್ಕೊಳ್ಳೋಕ್ಕಾಗಿ ಆಗದಿರುವಂತಹ ಪರಿಸ್ಥಿತಿ ಬೆಂಗಳೂರು ಜನರಲ್ಲಿ ಮೂಡಿರುವಂಥದ್ದು. ಸದ್ಯ ಹವಾಮಾನ ಇಲಾಖೆಯ ಪ್ರಕಾರವಾಗಿ ಇವತ್ತಿನ ವಾತಾವರಣ 35 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಟಿರುವಂಥದ್ದು. ಈ ಕಾರಣದಿಂದಾಗಿ ಒಂದು ಕಡೆ ನೀರಿನ ಅಭಾವಕ್ಕೆ ಜನ ತತ್ತರ ಆಗ್ತಾ ಇದ್ದಾರೆ. ಬಿಸಿಲಿನ ಒಂದು ಬೇಗವೂ ಕೂಡ ಹೇಗಪ್ಪ ನನ್ನ ಮನೆಯಿಂದ ಆಚೆ ಬರೋದು ಎನ್ನುವಂಥ ನಿಟ್ಟಿನಲ್ಲಿ ಚಿಂತೆ ಮಾಡಿ ಮನೆಯಲ್ಲಿ ಕೂತಿರುವಂಥದ್ದು. ಇದರ ಮಧ್ಯದಲ್ಲಿ ನೀರಿನ ಒಂದು ಬವಣೆ ಎನ್ನುವಂಥದ್ದು ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಪ್ರತಿಭಟನೆ ಮಾಡಿ ನಮಗೆ ನೀರು ಕುಡಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಜನ ಇವತ್ತು ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಒಂದು ಭಾಗದಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು. ಈಗಿರುವಂಥ ಸಂದರ್ಭದಲ್ಲಿ ನೋಡೋದಾದರೆ ಸದ್ಯ ಬೆಂಗಳೂರಿನ ಶುದ್ಧ ಕುಡಿಯುವ ನೀರಿನ ಘಟಕ ಪೀಣ್ಯ ಕೈಗಾರಿಕಾ ಪ್ರದೇಶ ವಾರ್ಡ್ ನಂಬರ್ 41 ದಾಸರಹಳ್ಳಿ ವಲಯದಲ್ಲಿ ನೋಡೋದಾದರೆ ಈ ಒಂದು ಘಟಕದಲ್ಲೂ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ತೇವೆ, ನಿಮಗೆ ಗೊತ್ತಿರುವ ಹಾಗೆ ಈಗಾಗಲೇ ಬೋರ್ವೆಲ್ಗಳಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಈ ವಾಟರ್ ಪ್ಲಾಂಟ್ಗಳಲ್ಲಿ ನೀರನ್ನು ಫಿಲ್ಟರ್ ಮಾಡಲು ನಾವು ಕೂಡ ಬೋರ್ವೆಲ್ ನೀರನ್ನು ಬಳಸುತ್ತಿದ್ದೇವೆ. ಹೀಗಾಗಿ ನೀವು ಸಾರ್ವಜನಿಕರು ಅಂದರೆ ನಾವು ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಒಂದು ಬಳಕೆಯನ್ನು ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಮತ್ತು ಸಾಯಂಕಾಲ 6ರಿಂದ 9 ಗಂಟೆವರೆಗೆ ಕುಡಿಯುವ ನೀರನ್ನು ಕೊಡುತ್ತೇವೆ. ಸಾರ್ವಜನಿಕರು ಈ ಮೇಲ್ಕಂಡ ವಿಚಾರಕ್ಕೆ ಸಹಕರಿಸಬೇಕಾಗಿ ವಿನಂತಿ ಮಾಡ್ತೇವೆ ಎನ್ನುವಂಥ ಬೋರ್ಡನ್ನು ಹಾಕಿರುವಂಥದ್ದು. ಜೊತೆಗೆ ಇಲ್ಲೂ ಕೂಡ BBMP ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದೆ, ಬೋರ್ವೆಲ್ನಲ್ಲಿ ನೀರು ಕಮ್ಮಿ ಆಗಿರೋದ್ರಿಂದ ನಿಮಗೆ ನೀರು ಕೊಡಲು ತುಂಬ ಸಮಯ ಬೇಕಾಗಿದೆ, ನೀವು ಸಹಕರಿಸಬೇಕಾಗಿ ವಿನಂತಿ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಒಂದು ಬೋರ್ಡ್ ಕೂಡ ಈ ವಾಟರ್ ಪ್ಲಾಂಟನ್ನು ಆಯೋಜನೆ ಮಾಡಿರುವಂಥ ಅಂದರೆ ನಿರ್ವಹಣೆ ಮಾಡ್ತಿರುವಂಥ ಇಲ್ಲಿ ಸಿಬ್ಬಂದಿಗಳು ಕೂಡ ಮಾಡಿರುವಂಥದ್ದು. ಆದರೆ ಇಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ರು ಕೂಡ ಸದ್ಯ ನೀರಿನ ಒಂದು ಬವಣೆಯನ್ನು ನೀಗಿಸುವಂಥ ವಿಚಾರದಲ್ಲಿ BWSSB ಹಾಗೂ BBMP ಎನ್ನುವಂಥದ್ದು ಏನಿದೆಯೋ ಸದ್ಯ ಇಲ್ಲಿ ನೀರಿನ ಬಳಕೆ ವಿಚಾರದಲ್ಲಿ ವೇಸ್ಟೇಜ್ ನೀರನ್ನು ಅಟ್ಲೀಸ್ಟ್ ಅದನ್ನು ಸೇವ್ ಮಾಡಬಹುದಾಗಿತ್ತು. ಇಲ್ಲಿ ವಾಟರ್ ಒಂದು ಕಡೆ ಕುಡಿಯುವ ನೀರಿನ ಒಂದು ಫಿಲ್ಟರ್ ಆಗ್ತಾ ಇದ್ರೆ ಇಲ್ಲಿ ವೇಸ್ಟೇಜ್ ನೀರನ್ನು ಇಂಗು ಗುಂಡಿಗಳ ರೂಪದಲ್ಲಿ ಆದರೂ ಕೂಡ ನೀರು ಅಂದರೆ ಯಾವುದಾದ್ರೂ ಬೋರ್ವೆಲ್ಲ ಅಥವಾ ಹಳ್ಳ ಕೊಳ್ಳಗಳ ವಿಚಾರದಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಇಲ್ಲಿ ವೇಸ್ಟೇಜ್ ಹೋಗ್ತಿರುವಂತಹ 100 ಲೀಟರನ್ನು ಶೇಖರಣೆ ಮಾಡ್ಬೋದಾಗಿತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಹನಿಗೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಹನಿ ಕೂಡಿದ್ರೆ ಹಳ್ಳ ಕೂಡಿದ್ರೆ ಕೆರೆ ಎನ್ನುವಂಥ ನಿಟ್ಟಿನಲ್ಲಿ ಒಂದು ಗಾದೆ ಮಾತಿನಂತೆ ಈ ನೀರು ವೇಸ್ಟ್ ಆಗುವಂಥದ್ದನ್ನು ತಡೆದಿದ್ದರೆ ಇಂಗು ಗುಂಡಿಗಳ ರೂಪದಲ್ಲಿ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಸಾಕಷ್ಟು ಮನೆಗಳಲ್ಲಿ ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡ್ಕೊಂಡಿರ್ತಾರೆ. ವೇಸ್ಟೇಜ್ ನೀರನ್ನು ಮರುಬಳಕೆ ರೂಪದಲ್ಲಿ ನೀರನ್ನು ಬಳಸಿಕೊಳ್ಳುವಂಥ ಕೆಲಸ ಆಗ್ತಿರುತ್ತೆ. ಆದರೆ ಈ ಒಂದು ನೀರಿನ ಘಟಕದಲ್ಲಿ ವೇಸ್ಟೇಜ್ ಆಗ್ತಿರುವಂಥ ನೀರನ್ನು ಮರುಬಳಕೆ ಮಾಡುವ ಬದಲಾಗಿ ಇಂಗು ಗುಂಡಿಗಳಿಗೆ ಹಾಕುವಂತಹ ಬದಲಾಗಿ ಈ ನೀರು ಪೋಲಾಗ್ತಿರುವಂಥದ್ದು ಕೂಡ ಈ ನೀರನ್ನು ನೋಡುವಂತಹ ಸಾರ್ವಜನಿಕರು ಕೂಡ ಒಂದು ರೀತಿ ಬೇಸರನ್ನು ವ್ಯಕ್ತಪಡಿಸಿದ್ದಾರೆ. ಈ ಮೂಲಕವಾಗಿ ಸದ್ಯ BWSSB ಹಾಗೂ BBMP ಅನ್ನುವಂಥದ್ದು ಏನಿದೆಯೋ ನಿರ್ವಹಣೆ ಮಾಡ್ತಿರುವಂಥ ನೀರಿನ ಘಟಕಗಳಲ್ಲಿ ಅಟ್ಲೀಸ್ಟ್ ವೇಸ್ಟೇಜ್ ನೀರನ್ನು ಸೇವ್ ಮಾಡಿದ್ರೆ ಸೂಕ್ತ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ವಿಷಲ್ ಕೂಡ ಸಾಕ್ಷಿ ಆಗ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.